ನಮಸ್ತೆ ಎಲ್ರಿಗೂ, ಗಿರೀಶು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು, ನಿನ್ನೆ ರಾತ್ರಿ ಜೋರಾದ ಮಳೆ ಗಾಳಿ ಬಂತು. ಮೇಲ್ಗಡೆ ಟೆರೆಸ್ ಮೇಲೆ ಗಿಡಗಳು ಏನಾಗಿದೆ, ಪಾಟೆಲ್ಲ ಏನಾಗಿದೆ ಅಂತ ನೋಡೋಣ ಅಂತ ಟೆರೆಸ್ ಮೇಲೆ ಬಂದು, ಆದರೆ ಬಂದು ನೋಡಿದ್ಮೇಲೆ ಗೊತ್ತಾಯಿತು ಏನೂ ಆಗಿರಲಿಲ್ಲ. ಪಾಟೆಲ್ಲ ಹಾಗೆ ಚೆನ್ನಾಗೇ ಇತ್ತು. ಖುಷಿ ಆಯಿತು. ಮತ್ತು ಗಿಡಗಳೆಲ್ಲ ಮಳೆ ನೀರು ಕುಡಿದಿರೋದ್ರಿಂದ ನೋಡೋದಕ್ಕಂತೂ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ವು. ಹಾಗೆ ಒಂದು ಸುತ್ತು ಗಾರ್ಡನ್ ಸುತ್ತಲೂ ಒಂದು ರೌಂಡ್ ಬಂದು ಗಿಡಗಳೆಲ್ಲ ನೋಡಿ ಖುಷಿಪಟ್ಟೆ. ನಂತರ ಮಣ್ಣು ತೇವ ಇರೋದ್ರಿಂದ ಏನಾದರೂ ಗಿಡ ಹಾಕ್ಬೋದು ಅಂತ ಗಿಡ ಹಾಕೋಣ ಅಂತ ಬಂದು ನೋಡಿದೆ. ಅಲ್ಲಿ ಸೌತೆ ಗಿಡ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಇದು ಇಷ್ಟೊಂದು ಗಿಡ ಬರ್ತದೆ ಅಂತ ಗೊತ್ತಿರಲಿಲ್ಲ. ತುಂಬಾ ಸೀಡ್ಸ್ ಹಾಕ್ಬಿಟ್ಟಿದ್ರೆ ಅದರಿಂದ ಜಾಸ್ತಿ ಸೌತೆ ಗಿಡ ಬೆಳೆದ್ಬಿಟ್ಟಿತ್ತು. ಅದನ್ನೆಲ್ಲ ಮಣ್ಣು ತೇವ ಇದ್ದಿದ್ದರಿಂದ ಎಲ್ಲ ತೆಗೆಯೋಣ, ಬೇರೆ ಸ್ವಲ್ಪನೇ ಬಿಟ್ಟು ಎಲ್ಲ ತೆಗೆದಾಕೋಣ ಅಂತ ಅಂದ್ಬಿಟ್ಟು ಎಲ್ಲನೂ ತೆಗೆದೆ. ಆದರೂ ತುಂಬ ಜಾಸ್ತಿ ಸೌತೆ ಗಿಡ ಬೆಳೆದ್ಬಿಟ್ಟಿದ್ದೆ. ಏನು ಮಾಡೋದು, ವೇಸ್ಟ್ ಆಗ್ತಾಯಿದ್ದೆ. ಆದರೂ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತೆಗೆದೆಲ್ಲನೂ ಹೊರಗಡೆ ಹಾಕಿದೆ. ಮತ್ತು ಸಾರಿ ಇದನ್ನು ತೆಗಿಬೇಕು. ತುಂಬ ಸಣ್ಣ ಸಣ್ಣ ಗಿಡ ಎಲ್ಲ ಬಿಟ್ಟಿದ್ದೀನಿ. ಹಾಗೆಯೇ ಅದು ದೊಡ್ಡದಾದ್ಮೇಲೆ ಅದನ್ನು ತೆಗೆದುಬಿಟ್ಟು ಒಂದು 4-5 ಗಿಡ ಬಿಡ್ತೀನಿ. ನಾನು ಫಸ್ಟ್ ಟೈಮ್ ಸೌತೆ ಗಿಡ ಹಾಕಿರೋದು. ನೋಡೋಣ ಹೆಂಗೆ ಬರ್ತದೋ. ಅದರೊಳಗೆ ಒಂದು 2 ಗಿಡ ತೆಗೆದು ಎಲ್ಲಿ ಖಾಲಿ ಪಾಟ್ ಇರುತ್ತೋ ಅಲ್ಲೆಲ್ಲ ಹಾಕಿದೆ. ಮಣ್ಣು ತೇವ ಇದರಿಂದ ಗಿಡ ಹಾಕೋದಕ್ಕೆ ತುಂಬ ಚೆನ್ನಾಗಿರ್ತಾಯಿತ್ತು. ಡ್ರಮ್ಮೆಲ್ಲೂ ಹಾಕಿದ್ದೀನಿ ಮತ್ತು ಪಾಟ್ಗಳಲ್ಲೂ ಹಾಕಿದೆ. ಎಲ್ಲೆಲ್ಲಿ ಬರುತ್ತೋ ನೋಡೋಣ. ಬಂದಾಗ ಅದಕ್ಕೆ ಒಂದು ದಾರನೋ ಕೋಲೋ ಏನೋ ಕೊಟ್ಟು ಆಧಾರ ಮಾಡಿ ಸೌತೆಕಾಯಿ ಬೆಳೆಸೋಣ ಅಂತ ಅಂದ್ಕೊಂಡು ಮಾಡಿದ್ದೀನಿ. ಅದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ವಿಡಿಯೋನು. ಮತ್ತು ಸೊಪ್ಪಂತೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಮಳೆ ಬಿದ್ದಿರೋದಕ್ಕೂ ಒಳ್ಳೆ ಹಸಿರಾಗಿ ಎಷ್ಟು ಚೆನ್ನಾಗಿ ಅದು ಸಿಹಿ ನೀರು ಕುಡಿದು ತುಂಬಾ ಸೊಪ್ಪತ್ತು ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅದರೊಳಗಿರೋದೆಲ್ಲ ಕಳೆ ಎಲ್ಲ ತೆಗೆದೆ. ಮತ್ತು ಹೀರೆ ಗಿಡ ಅದು ಕುಡಿ ಎಲ್ಲ ತೆಗೆಯೋಣ ಅಂದ್ಬಿಟ್ಟು ಹಾಗೆಯೇ ಏನಾಗುತ್ತೋ ಅಂತ ಒಂದೊಂದು ಕೆಲಸ ಎಲ್ಲಿ ಏನೇನು ಮಾಡಬಹುದು ಆ ಕೆಲಸ ಎಲ್ಲ ಮಾಡಿದೆ. ಒಂಥರ ಖುಷಿ ಆಗ್ತಾಯಿತ್ತು. ತಣ್ಣಗಿದ್ದರಿಂದ ಅಲ್ಲೇ ಇರೋಣ ಟೆರೆಸ್ ಮೇಲೇ ಅನ್ನಿಸ್ತಾಯಿತ್ತು. ಮತ್ತು ಬೆಂಡೆ ಗಿಡದಲ್ಲಿ ಟೊಮೊಟೊ ಗಿಡ ಬೆಳೆದಿತ್ತು. ಅದು ಸ್ವಲ್ಪ ದೊಡ್ಡದಾಗಲಿ ಆಮೇಲೆ ಹಾಕೋಣ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಮಳೆ ನೀರಿಗೆ ಮಣ್ಣೆಲ್ಲ ಚೆನ್ನಾಗಿ ನೆಂದಿದ್ದರಿಂದ ಅದನ್ನು ತೆಗೆದು ಹಾಗೆಯೇ ಟೊಮೊಟೊ ಗಿಡನೂ ಹಾಕಿದ್ದೀನಿ. ನೋಡೋಣ ಅದು ಹೇಗೆ ಬರ್ತದೋ ಏನೋ. ಅಲ್ಲಿ ಮತ್ತು ಮಧುಮಾಲತಿ ಗಿಡ ಇದು ಹೂವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಧುಮಾಲತಿ ಗಿಡದಲ್ಲಿ ಹೂವು ತುಂಬ ಚೆನ್ನಾಗಿ ಬಿಟ್ಟಿದೆ, ನೋಡೋದಕ್ಕೆ ಖುಷಿಯಾಗುತ್ತೆ. ಮತ್ತು ಗುಲಾಬಿ ಗಿಡ ಬಿಸಿಲಿಗೆಲ್ಲ ಒಣಗಿ ಎಲ್ಲ ಹಣ್ಣಾಗಿ ಹೋಗ್ಬಿಟ್ಟಿತ್ತು ಎಲೆ ಎಲ್ಲ. ಅದನ್ನು ತೆಗೆದು ಕ್ಲೀನ್ ಮಾಡಿದೆ. ಫ್ರೆಂಡ್ಸು, ಇವತ್ತು ಇಷ್ಟು ಕೆಲಸ ಮಾಡಿದ್ದೀನಿ ಟೆರೆಸ್ ಮೇಲೆ. ನಾನು ಇನ್ನು ಮುಂದೆ ಲಾಂಗ್ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದುವರೆಗೂ ಶಾರ್ಟ್ ವಿಡಿಯೋ ಹಾಕ್ತಾಯಿದ್ದೆ, ಆದರೆ ಇನ್ಮೇಲೆ ವಾಯ್ಸಿಂದ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್.